ಹಂಗೇನು ಪಟ್ಟ ನೋಡ್ರಿ ಅವ್ರು ಇದು ಎಲ್ಲಾರ್ದು ಬರೇ ಸಿದ್ದೇಶ್ವರದ ಅಲ್ಲ. ನೀವೇನು ಅಂತ ಹೇಳ್ತಿರಲ್ಲ, ಅದು ಯಾರು ತಟಸ್ಥ ಬೇಡಿಕೆಯನ್ನು ಸಹ ವಿಜೇಂದ್ರ ಬದಲಾವಣೆ ಮಾಡಬೇಕು, ಯಡಿಯೂರಪ್ಪ ಕುಟುಂಬದಿಂದ ಬಿಜೆಪಿ ಮುಕ್ತ ಮಾಡಬೇಕು ಅನ್ನೋದೇ ಇದೆ. ನಮ್ಮ ಬೇಡಿಕೆನೂ ಅದೇ ಇತ್ತು. ಈಗ ಸಿದ್ದೇಶ್ವರದು, ನಮ್ಮ ರಮೇಶ್ ಜಾರಕಿಹೊಳಿ ಅವರು, ಕುಮಾರ್ ಬಂಗಾರಪ್ಪನವರು, ಅರವಿಂದ್ ಲಿಂಬಾಳಿ ಅವ್ರದ್ದೆಲ್ಲ ಬೇಡಿಕೆ ವಿಜೇಂದ್ರ ಹಟಾವ್ ಅಂದ್ರೆ ಪಾರ್ಟಿ ಉದ್ಧಾರ ಆಗ್ತದೆ. ಯಾಕಂದ್ರೆ ಭ್ರಷ್ಟ ಕುಟುಂಬದಿಂದ ಭಾರತೀಯ ಜನತಾ ಪಾರ್ಟಿ ಮುಕ್ತ ಆಗ್ಬೇಕು. ಇವತ್ತು ನೋಡ್ಲಾಕತ್ತೀರಿ, ಮೊನ್ನೆ ಅವ್ರ ಲಗ್ನದಾಗ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಎಷ್ಟು ಆತ್ಮೀಯತೆ. ಜಮೀರ್ ಅಹಮದ್ ಖಾನ್ ಕಾರ್ಯಕರ್ತರು ಹಿಂದುತ್ವ ಸಲುವಾಗಿ ಇಲ್ಲಿ ಪ್ರಾಣ ಕಳ್ಕೊತಾರೆ. ಅವ್ರ ಮೇಲೆ ಸಿಕ್ಕಾಪಟ್ಟೆ ಕೇಸ್ ಹಾಕಲಕತ್ತಾರೆ. ದಿನಾಲು ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಗುಂಡಾ ಆಕ್ಟ್ ಹಾಕ್ತೀನಿ, ರೌಡಿ ಆಕ್ಟ್ ಹಾಕ್ತೀನಿ ಅಂತ ಪೊಲೀಸರು ನೋಟಿಸ್ ಕೊಡ್ಲಾಕ. ಇವರು ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಜಮೀರ್ ಅಹಮದ್ ಖಾನ್ ನೋಡ ಸಲ ಇದು ಏನ್ ಕಾರ್ಯಕರ್ತರಿಗೆ ಏನ್ ಸಂದೇಶ ಕೊಡೋದಾರ? ಇಟ್ಟು ಆತ್ಮೀಯತೆ ಇದ್ರಂದ್ರ ನೀವು ಡಿ.ಕೆ. ಶಿವಕುಮಾರ್ ಪಾರ್ಟಿಗೆ ಸೇರ್ರಿ, ಬಿಜೆಪಿ ಹೊರಗೆ ಹೋಗ್ಬಿಡಿ. ಹಿಂದೂ ಕಾರ್ಯಕರ್ತನ ಬಲಿ ತಗೋಬೇಡ್ರಿ. ನೀವೆಲ್ಲರೂ ಅವ್ರ ನೋಡ ಆತ್ಮೀಯತೆ ಐತಿ. ಅವ್ರ ಲಗ್ನದಾಗ ನೀವು ಹಲಿಕಿಸಿದ್ದು, ನಿಮ್ ಲಗ್ನದಾಗ ಅವ್ರ ಮುಂದೆ ಹಲಿಕಿಸಿದ್ದು. ಸಂತೋಷ್ ಲಾಡ್ ಬಗ್ಗೆ ಏನ್ ಹೇಳ್ತಾರ ರಾಘವೇಂದ್ರ ಯಡಿಯೂರಪ್ಪ? ಸಂತೋಷ್ ಲಾಡ್ ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳ್ತಾರೆ. ಅಂದ್ರೆ ಬಿಜೆಪಿ ಕರ್ನಾಟಕದಾಗ ಬರೆಯಬಾರಲ್ಲ. ಅವ್ರ ತಮ್ಮ ಹೇಳ್ತಾನೆ ಸಂತೋಷ್ ಲಾಡ್ ಒಬ್ಬ ದಾರಿಯಾಗಿ ಅಡ್ಡಾಡುವಂತ ಬಿಚ್ಚು ರಾಜಕಾರಣ ತಮ್ಮ ಹೇಳ್ತಾನೆ. ಅವ್ರ ಹಣ್ಣು ಹೇಳ್ತಾನೆ ಸಂತೋಷ್ ಲಾಡ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಯೋಗ್ಯ ಅದ. ಅಂದ್ರೆ ಬಿಜೆಪಿ ಸಂತೋಷ್ ಲಾಡ್ ಜೋಡ ಹೋಗ್ಬಿಡ್ರಿ. ರಾಘವೇಂದ್ರ ಯಡಿಯೂರಪ್ಪ, ವಿಜೇಂದ್ರ ಎಲ್ಲಾರು ಕೂಡಿ ನೀವು ಬಿಜೆಪಿ ಕಟ್ತಾ ಇಲ್ಲ, ಹಿಂದೂಗಳ ರಕ್ಷಣೆ ಮಾಡ್ತಾ ಇಲ್ಲ.